ಜೈ ಹಿಂದ್ ಸ್ನೇಹಿತರೆ, ನಾಳೆ ಅಂದರೆ ಪೊಲೀಸ್ ಹುದ್ದೆಯ ಆಕಾಂಕ್ಷಿಗಳು ತಮ್ಮ ಕನಸುಗಳನ್ನು ಬೆನ್ನತ್ತಿ ಪರೀಕ್ಷೆಯನ್ನು ಬರಿತಾ ಇರ್ತೀರಿ. ಈ ಸಂದರ್ಭದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಸೂಪರ್ ಕ್ವಶನ್ ಪೇಪರ್ ತರಬೇಕು ಅಂತ ಹೇಳಿ ಇವತ್ತಿನ ಸೆಷನಲ್ಲಿ ಒಂದು KEA ಮಾದರಿಯ ಹೇಳಿಕೆಗಳನ್ನು ಒಳಗೊಂಡ ಒಂದು ಬ್ಯೂಟಿಫುಲ್ ಕ್ವಶನ್ ಪೇಪರ್ ತಗೊಂಡು ಬಂದಿದ್ದೀವಿ. ಸೊ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ರೀತಿಯ ಮಾದರಿಯ ಪ್ರಶ್ನೆಗಳು ರಿಪೀಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಂಗ್ಲೆಂಡಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು, ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು. ಸೊ ಇವುಗಳ ಕಾಲಾನುಕ್ರಮ ಬರೀರಿ ಅಂತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1, 2, 3, 4 ಆಸ್ ಇಟ್ ಈಸ್ ಇದೆ ನೋಡಿ. ಮೊದಲಿಗೆ ಇಂಗ್ಲೆಂಡಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ, ನಂತರ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ, ನಂತರ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ ಮತ್ತು ಕೊನೆಯದಾಗಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ಕರ್ನಾಟಿಕ್ ಯುದ್ಧಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಒಪ್ಪಂದ ಹೊಂದಿಸಿ ಬರೀರಿ ಹೇಳ್ತಾರೆ. ಮೊದಲ ಕರ್ನಾಟಿಕ್ ಯುದ್ಧ, ಎರಡನೇ ಕರ್ನಾಟಿಕ್ ಯುದ್ಧ ಮತ್ತು ಮೂರನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದ ಮೂಲಕ ಮುಗೀತು ಅಂತ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಎರಡನೇ ಕರ್ನಾಟಿಕ್ ಯುದ್ಧದ ನಂತರ ಆದ ಒಪ್ಪಂದ ಯಾವುದು ಕೇಳಿದ್ರೆ ಪಾಂಡಿಚೇರಿ ಒಪ್ಪಂದ ಮತ್ತು ಮೂರನೇ ಕರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 1749 ಅಂಬೂರ ಕದನದಲ್ಲಿ ಅನ್ವರುದ್ದೀನ್ನ ವಿರೋಧಿ ಬಣ ಯಾವುದಾಗಿತ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಫ್ರೆಂಚರು, ಚಂದಾ ಸಾಹಿಬ್ ಮತ್ತು ಮುಜಾಫರ್ ಜಂಗ್ ಈ ಮೂವರು ಕೂಡ ಅನ್ವರುದ್ದೀನ್ನ ವಿರೋಧಿ ಬಣವಾಗಿತ್ತು. ಕೆಳಗಿನ ಭಾರತದ ಐರೋಪ್ಯರ ನೆಲೆಗಳನ್ನು ಉತ್ತರ ದಕ್ಷಿಣವಾಗಿರುವಂತೆ ಸರಿಯಾದ ಕ್ರಮ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1, 2, 3, 4, 5 ಉತ್ತರದಿಂದ ದಕ್ಷಿಣಕ್ಕೆ. ಮೊದಲು ಚಂದ್ರನಗರ ಉತ್ತರ ಭಾಗದಲ್ಲಿ, ನಂತರ ಸಾಲ್ಸೆಟ್, ನಂತರ ಆ್ಯನಮ್, ನಂತರ ಕಾರೈಕಲ್ ಮತ್ತು ಕೊನೆಯದಾಗಿ ನಾಗಪಟ್ಟಣ. ಈ ಕೆಳಗಿನ ಯಾವ ಸಂಸ್ಥಾನಗಳು ಲಾರ್ಡ್ ಡಾಲ್ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಡಿ ಒಳಪಟ್ಟವು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಮೇಲಿನ ಎಲ್ಲವೂ ಕೂಡ ಹೌದು ನೋಡಿ. ಸತಾರಾ, ಜೈಪುರ, ಸಂಬಲ್ಸ್ಪುರ, ಉದಯ್ಪುರ್, ಝಾನ್ಸಿ, ನಾಗ್ಪುರ್. ಸೊ 1857ರ ದಂಗೆ ಆದಾಗ, ಪ್ರಥಮ ಸ್ವತಂತ್ರ ಸಂಗ್ರಾಮ ಆದಾಗ ಈ ಎಲ್ಲ ಪ್ರದೇಶಗಳಿಂದ ಜನರು ದಂಗೆ ಹೇಳ್ತಾರೆ. ಸೈನಿಕ ಅಧಿಕಾರಿಗಳು, ರಾಜರ ಆಡಳಿತಾಧಿಕಾರಿಗಳೆಲ್ಲ ದಂಗೆ ಹೇಳ್ತಾರೆ. ಸೊ ದಿವಾನಿ ಅದಾಲತ್ ಅಥವಾ ನಾಗರಿಕ ನ್ಯಾಯಾಲಯ ಅಂತ ನಾವು ಕರಿತೀವಿ ಮತ್ತು ನಿಜಾಮತ್ ಅದಾಲತ್ ಅಪರಾಧ ನ್ಯಾಯಾಲಯಗಳನ್ನು ಆರಂಭಿಸಿದ ಬ್ರಿಟಿಷ್ ಗವರ್ನರ್ ಯಾರು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ವಾರನ್ ಹೇಸ್ಟಿಂಗ್ಸ್. ದಿವಾನಿ ಅದಾಲತ್ ಮತ್ತು ನಾಗರಿಕ ಅದಾಲತ್ ಮತ್ತು ನಿಜಾಮತ್ ಅದಾಲತನ್ನು ಪ್ರಾರಂಭಿಸಿದ ಬ್ರಿಟಿಷ್ ಗವರ್ನರು ವಾರನ್ ಹೇಸ್ಟಿಂಗ್ಸ್. ಕಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅನ್ನೋದು ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಕಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್, ಮಹಲ್ವಾರಿ ಪದ್ಧತಿ RM ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್, ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್. ಫ್ಲೇಮಿಂಗನ ಎಡಗೈ ನಿಯಮದ ಪ್ರಕಾರ ಎಡಗೈ ಹೆಬ್ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ಮಧ್ಯದ ಬೆರಳು ಏನನ್ನ ಸೂಚಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಫ್ಲೇಮಿಂಗನ ಎಡಗೈ ನಿಯಮ ಇದು. ರೇಡಿಯೋ ಪ್ರೇಕ್ಷಕದಲ್ಲಿ ಶ್ರವಣ ಆವೃತ್ತಿಯ ಸಂಕೇತಗಳನ್ನು ರೇಡಿಯೋ ಆವೃತ್ತಿಯ ಸಂಕೇತದ ಮೇಲೆ ಅಧ್ಯಾರೇಪಿಸುವ ಸಾಧನ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಅಸಿಲೇಟರ್. ಗುರುತ್ವ ನಿಯಮದ ಆಧಾರದಿಂದ ಆವಿಷ್ಕರಿಸಿದ ಗ್ರಹಗಳು ಯಾವ್ದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೆಪ್ಚ್ಯೂನ್ ಮತ್ತು ಫ್ಲೂಟೋ. ಗುರುತ್ವ ನಿಯಮದ ಆಧಾರದ ಮೇಲೆ ಆವಿಷ್ಕರಿಸಿದ ಗ್ರಹಗಳು. ಕೆಪ್ಲರನ ಎಷ್ಟನೇ ನಿಯಮ ಗ್ರಹಗಳ ಚಲನೆಯ ಅವಧಿಯನ್ನು ತಿಳಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2ನೇ ನಿಯಮ. ಹೊಂದಿಸಿ ಬರೆಯಿರಿ. ರ್ಯಾಡುಲಾ, ಒಮ್ಯಾಟಿಡಿಯಮ್, ಕ್ಲೈಟಿಲಮ್, ಪೆಡಸೆಲ್ಲಾರಿಯಾ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 4, 3, 1, 2 ನೋಡಿ. ರ್ಯಾಡುಲಾ, ಮೊಲ್ಲುಸ್ಕಾ, ಒಮ್ಯಾಟಿಡಿಯಮ್, ಆರ್ಥ್ರೋಪೋಡಾ, ಕ್ಲೈಟಲಮ್, ಅನ್ನೇಲಿಡ,
ಪೆಡಿಸೆಲ್ಲಾರಿಯಾ, ಎರ್ನೋಡರ್ಮಿಟಾ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಈ ಹೇಳಿಕೆಗಳು ಯಾವ ಬ್ರಿಟಿಷ್ ಕಾಯ್ದೆ ಕುರಿತಾಗಿರುತ್ತೆ ಅನ್ನೋದು ಪ್ರಶ್ನೆ. ಹೇಳಿಕೆ ನೋಡಿ, ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದ್ದೇ ಸ್ವಂತ ಹಕ್ಕಲ್ಲ ಎಂದು ಭಾರತೀಯರ ರಾಜಕೀಯ ಹಕ್ಕುಗಳನ್ನು ನಿರ್ಣಾಯಕವಾಗಿ ಮೊಟಕುಗೊಳಿಸಿತು. ಭಾರತದಲ್ಲಿದ್ದ ಕಂಪನಿಯ ಅಧೀನದ ಪ್ರದೇಶದ ಬ್ರಿಟಿಷ್ ಪೊಸೆಷನ್ಸ್ಗಳಿಗೆ ಇಂಗ್ಲೆಂಡ್ನ ಸರ್ಕಾರವೇ ಅಂತಿಮ ಸಾರ್ವಭೌಮನೆಂದು ಘೋಷಿಸಿತು. ಹಾಗಾದ್ರೆ ಈ ಕಾಯ್ದೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1784ರ ಪಿಟ್ಸ್ ಇಂಡಿಯಾ ಆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೊಂದಿಸಿ ಬರೀರಿ. ಕೋಸ್ಟ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲು, ಸೆಕ್ರೆಟರಿ ಆಫ್ ಸ್ಟೇಟ್ಸ್, ಪ್ರತ್ಯೇಕ ಚುನಾವಣಾ ಮತಗಟ್ಟೆ, ಹೈ ಕಮಿಷನರ್ ನೇಮಕ ಭಾರತಕ್ಕೆ ಯಾವ ಕಾಯ್ದೆಗಳಿಂದ ಈ ಒಂದು ಮಂಡಳಿಗಳು ಹುದ್ದೆಗಳು ಬಂದವು ಅಂತೇಳಿ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೋಡಿ, ನಿರ್ದೇಶಕರ ಮಂಡಳಿ ಅಥವಾ ಕೋಸ್ಟ್ ಆಫ್ ಡೈರೆಕ್ಟರ್ಸ್ ಬಂದಿರೋದು ರೆಗ್ಯುಲೇಟಿಂಗ್ ಆಕ್ಟ್ನಲ್ಲಿ. ನಿಯಂತ್ರಣ ಮಂಡಳಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲ್ ಬಂದಿದ್ದು ಪಿಟ್ಸ್ ಇಂಡಿಯಾ ಆಕ್ಟ್ನಲ್ಲಿ. ಸೆಕ್ರೆಟರಿ ಆಫ್ ಸ್ಟೇಟ್ ಹುದ್ದೆ ಬಂದಿರುವಂಥದ್ದು ಭಾರತ ಸರ್ಕಾರ ಕಾಯ್ದೆ 1858. ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಅವಕಾಶ ಮಾಡಿಕೊಟ್ಟಿದ್ದು ಭಾರತೀಯ ಪರಿಷತ್ ಕಾಯ್ದೆ 1909, ಪಾರ್ಲಿಮೆಂಟ್ ಆಕ್ಟ್ ಅಂತೀವಲ್ಲ ಅದು. ಇನ್ನು ಹೈ ಕಮಿಷನರ್ ನೇಮಕ ಭಾರತಕ್ಕೆ ಮಾಡಿದ್ದು ಯಾವ ಕಾಯ್ದೆ? ಸರಿಯಾದ ಉತ್ತರ ಭಾರತ ಸರ್ಕಾರ ಕಾಯ್ದೆ 1919 ಅಥವಾ ಮಾಂಟೆಗೋ ಚಮ್ಸ್ಫೋರ್ಡ್ ಆಕ್ಟ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2 ಹೇಳಿಕೆ ಮಾತ್ರ ಸರಿಯಾಗಿದೆ. ಭಾರತದ ಗವರ್ನರ್ ಜನರಲ್ ಕುರಿತಾದಂತಹ ಸ್ಟೇಟ್ಮೆಂಟ್ಗಳು. ಯಾವ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸಿದ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1861ರ ಭಾರತೀಯ ಪರಿಷತ್ ಕಾಯ್ದೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೇಲಿನ ಹೇಳಿಕೆಗಳು ಯಾವ ರಾಜರ ಕುರಿತಾಗಿವೆ ಅಂತೇಳಿ. ರಾಜಮುಡಿ ಎಂಬ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದ್ರು ಇವರು. ಮೈಸೂರು ಸಂಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಆರಂಭಿಸಿದ್ರು. ಹಾಗಾದ್ರೆ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ರಾಜ ಒಡೆಯರ್. ಈ ಕೆಳಗಿನ ಹೇಳಿಕೆಯಲ್ಲಿ ತಪ್ಪಾಗಿರೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿ ಜಾರಿಗೆ ಮಾಡಿದ್ದು 10ನೇ ರಾಜೇಂದ್ರ ಒಡೆಯರ್ ಅನ್ನೋದು ತಪ್ಪಾದ ಸ್ಟೇಟ್ಮೆಂಟ್. ಉಳಿದಿದ್ದು ನೋಡಿ, ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಆರಂಭ ಮಾಡಿದ್ದು ಇವಾನ್ ಸಿ ರಂಗಲಾಚಾರ್ಲು ಸರಿ ಇದೆ. 1894ರಲ್ಲಿ ಶಿಶು ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಮಾಡಿದ್ದು ದಿವಾನ್ ಶೇಷಾದ್ರಿ ಅಯ್ಯರ್, ಇದು ಕೂಡ ಸರಿ ಇದೆ. ಇನ್ನು ನ್ಯಾಯ ವಿಧಾಯಕ ಸಭಾ ರಚನೆ ಆಗಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಸೊ ತಪ್ಪಾಗಿರೋದು ಆಪ್ಷನ್ ಸಿ. ಭಾರತದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ರಾಜ್ಯ ಮತ್ತು ಆ ಯೋಜನೆಗಳು ಎಲ್ಲಿ ಕಂಡು ಬರ್ತವೆ, ಯಾವ ರಾಜ್ಯದಲ್ಲಿ ಅಂತ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೋಡಿ, ಜಾರ್ಖಂಡ್ನಲ್ಲಿ ಸುವರ್ಣ ರೇಖಾ ಯೋಜನೆ, ಜಲವಿದ್ಯುತ್ ಶಕ್ತಿ ಯೋಜನೆಗಳಿವು. ಜಾರ್ಖಂಡ್ನಲ್ಲಿ ಸುವರ್ಣ ರೇಖಾ ಯೋಜನೆ, ಗುಜರಾತ್ನಲ್ಲಿ ಉಕ್ಕೈ ಯೋಜನೆ, ಒಡಿಸ್ಸಾದಲ್ಲಿ ಕೊಲಾಬ್ ಯೋಜನೆ, ಮಹಾರಾಷ್ಟ್ರದಲ್ಲಿ ವೈತರಣಾ ಯೋಜನೆ ಮತ್ತು ಆಂಧ್ರದಲ್ಲಿ ಸಿಲೇರು ಯೋಜನೆ. ಇವು ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಇರುವಂತಹ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಯೋಜನೆಗಳು. 7ನೇ ಅನುಸೂಚಿ ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿಗಳನ್ನು ಕ್ರಮವಾಗಿ ಪ್ರಸ್ತುತ 161 ಮತ್ತು 52 ವಿಷಯಗಳನ್ನು ಹೊಂದಿವೆ. ಹಾಗಾದರೆ ಮೂಲ ಸಂವಿಧಾನದಲ್ಲಿ ಎಷ್ಟಿತ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 97, 66, 47. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಈ ಕೆಳಗಿನ ದೇಶ ಮತ್ತು ಬುಡಕಟ್ಟು ಜನಾಂಗಗಳ ಜೋಡಣೆಯಲ್ಲಿ ಸರಿಯಾಗಿದ್ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1, 2, 3, 4 ಸರಿಯಾಗಿದೆ. ಲ್ಯಾಪ್ಸ್ ಜನಾಂಗ ಸ್ಕ್ಯಾಂಡಿವೇನಿಯಾದಲ್ಲಿ ಕಂಡು ಬರ್ತಾರೆ. ಜುಲು ಜನಾಂಗ ದಕ್ಷಿಣ ಆಫ್ರಿಕಾ, ಇನ್ಯೂಟ್ ಜನಾಂಗ ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ನಲ್ಲಿ, ಸೆಮಾಂಗ್ ಜನಾಂಗ ಮಲೇಷಿಯಾದಲ್ಲಿ ಕಂಡು ಬರ್ತಾರೆ. ಮಸಾಯಿ ಜನಾಂಗ ಮಧ್ಯ ಏಷ್ಯಾದಲ್ಲಿ ಕಂಡು ಬರೋದಿಲ್ಲ. ದಿಸ್ ಈಸ್ ರಾಂಗ್. 2011ರ ಜನಗಣತಿಯಂತೆ ಅತಿ ಹೆಚ್ಚು ಕೊಳಚೆ ಪ್ರದೇಶ ಸ್ಲಮ್ ಜನರನ್ನು ಹೊಂದಿರುವ ರಾಜ್ಯ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪಶ್ಚಿಮ ಬಂಗಾಳ. ಹೈಯೆಸ್ಟ್ ಸ್ಲಮ್ಸ್ ಇರೋದು ಪಶ್ಚಿಮ ಬಂಗಾಳದಲ್ಲಿ.
ಹಸಿರು GDP ಎಂದರೆ ಏನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪರಿಸರಕ್ಕಾದ ಹಾನಿಯನ್ನು ಲೆಕ್ಕ ಹಾಕಿದ ನಂತರದ GDP. ಸೂಕ್ಷ್ಮ ಪೋಷಕ ಮಾಧ್ಯಮವನ್ನು ಒದಗಿಸುವ ಮೂಲಕ ಒಂದು ಕೋಶದಿಂದ ಸಂಪೂರ್ಣ ಜೀವಿಯನ್ನು ಉತ್ಪಾದಿಸೋದಕ್ಕೆ ಏನಂತೇಳಿ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟೋಟಿಪೊಟೆನ್ಸಿ ಅಂತ ಕರೀತಾರೆ. ಟೋಟಿಪೊಟೆನ್ಸಿ. ಕೆಳಗಿನ ವಿಷಯಗಳು ಸಂವಿಧಾನದಲ್ಲಿ ಯಾವ ಕ್ರಮದಲ್ಲಿ ರಚಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2, 1, 4, 3. ನೋಡಿ, ರಾಜ್ಯಗಳ ಹೆಸರು ಬದಲಾವಣೆ, ನಂತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಂತರ ಭಾರತೀಯ ಆಡಳಿತ ಸೇವೆಗಳ ಉಲ್ಲೇಖ ಮತ್ತು ಕೊನೆಯಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುವುದು. 93ನೇ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಇತರೆ ಹಿಂದುಳಿದ ವರ್ಗದವರಿಗೆ ಶೈಕ್ಷಣಿಕ ಮೀಸಲಾತಿ, ಸಂಸ್ಥೆಗಳಲ್ಲಿ ಮೀಸಲಾತಿ. ಸಂವಿಧಾನ ಪರಿಶೀಲನೆ ಮೇಲಿನ ರಾಷ್ಟ್ರೀಯ ಸಮಿತಿ, ನ್ಯಾಷನಲ್ ಕಮಿಷನ್ಸ್ ಟು ರಿವ್ಯೂ ದ ಕಾನ್ಸ್ಟಿಟ್ಯೂಷನ್, ಕೆಳಗಿನ ಯಾವ ಪ್ರಧಾನಮಂತ್ರಿ ಅವಧಿಯಲ್ಲಿ ರಚಿತವಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅಟಲ್ ಬಿಹಾರಿ ವಾಜಪೇಯಿ. ವ್ಯಾಂಕೋವರ್ಗೆ ಹೊರಡುತ್ತಿದ್ದ ಕೋಮುಗಟ್ಟಮಾರು ಹಡಗನ್ನು ಯಾರು ಬಾಡಿಗೆ ಪಡೆದಿದ್ರು? ಕಮಗಟ್ಟಮಾರು ಹಡಗು. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಗುರ್ದೀತ್ ಸಿಂಗ್. ಜಸ್ಟಿಸ್ PN ಭಗವತಿಯವರು ಮೇನಕಾ ಗಾಂಧಿ ಪ್ರಕರಣದಲ್ಲಿ ಕೆಳಗಿನ ಯಾವ ವಿಧಿಗಳನ್ನು ಗೋಲ್ಡನ್ ಟ್ರಿಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಹೇಳಿದರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 14ನೇ ವಿಧಿ, 19ನೇ ವಿಧಿ ಮತ್ತು 21ನೇ ವಿಧಿ. ಏನಂತ ಕರೆದ್ರು? ಗೋಲ್ಡನ್ ಟ್ರಯಾಂಗಲ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಈ ಹೇಳಿಕೆ ಯಾರ ಕುರಿತಾಗಿವೆ? ನೋಡಿ, ಇವರ ನೇತೃತ್ವದಲ್ಲಿ ಆತ್ಮ ಗೌರವ ಚಳವಳಿ ಆರಂಭಗೊಂಡು 1926 ಅಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಲೀಗನ್ನು ಪ್ರಾರಂಭಿಸಿದರು. ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದ್ರು. ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದ ಇವರನ್ನು ಪೆರಿಯಾರ್ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, EV ರಾಮಸ್ವಾಮಿ ನಾಯರ್. ಅಸಹಕಾರ ಚಳುವಳಿಯ ಆರಂಭಿಸಿದ ದಿನ ಮರಣಿಸಿದ ವ್ಯಕ್ತಿ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಾಲಗಂಗಾಧರ್ ತಿಲಕ್. ಕೆಳಗಿನ ಯಾವ ವರ್ಷ TRIFED ಸ್ಥಾಪಿಸಲ್ಪಡ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1987 ಅಲ್ಲಿ. ಕೆಳಗಿನ ಯಾವುದು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಿಸಿದ ಭಾಷೆ ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಯಾವುದಲ್ಲ ಕೇಳಿದ್ರೆ OOP ಅಲ್ಲ. ಸಂವಿಧಾನದ 4ನೇ ಭಾಗಕ್ಕೆ 42ನೇ ತಿದ್ದುಪಡಿ ಮೂಲಕ ಕೆಳಗಿನ ಯಾವ ಒಂದು ವಿಧಿ ಸೇರ್ಪಡೆ ಆಗಲಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 43B ಸೇರ್ಪಡೆ ಆಗಲಿಲ್ಲ. ಕುಮಾವುನ ಹಿಮಾಲಯದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಂದಾದೇವಿ ಶಿಖರ. ಭಾರತದ ಅತಿ ಉದ್ದವಾದ ಸರೋವರ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವೆಂಬನಾಡು ಸರೋವರ, ಕೇರಳದಲ್ಲಿದೆ. ಕೆಳಗಿನ ಯಾವ ವರ್ಷದ ಜನಗಣತಿಯು ನಗರ ಜನಸಂಖ್ಯೆಯ ಅತಿ ಹೆಚ್ಚು ದಶಕವಾರು ಬೆಳವಣಿಗೆಯನ್ನು ದಾಖಲಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 2011ರದ್ದು. ಕೆಳಗಿನ ಯಾವ ನದಿಯ ಪ್ರಾಚೀನ ಹೆಸರು ಅಸ್ಕಿನಿ ಎನ್ನುವುದಾಗಿತ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಚಿನಾಬ್. ಚಿನಾಬ್ ನದಿಗೆ ಇನ್ನೊಂದು ಹೆಸರಿತ್ತು, ಹೆಸರು ಅಸ್ಕಿನಿ. ಹೊಂದಿಸಿ ಬರೆಯಿರಿ. ಸಂವಾದ ಕೌಮುದಿ ಪತ್ರಿಕೆ ಹೊರಡಿಸಿದವರು ಯುವ ಬಂಗಾಳ ಚಳವಳಿಯ ನಾಯಕರು, ಶುದ್ಧಿ ಚಳವಳಿಯ ನಾಯಕರು, ವೈಕಂ ಸತ್ಯಾಗ್ರಹದ ನಾಯಕರು ಮತ್ತು ಆಂಗ್ಲೋ ಓರಿಯೆಂಟಲ್ ಕಾಲೇಜಿನ ಸ್ಥಾಪಿಸಿದವರು. ಯಾರಿಗೆ ಸಂಬಂಧಪಟ್ಟಿದ್ದು ಅಂತ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸಂವಾದ ಕೌಮುದಿ ಪತ್ರಿಕೆ ರಾಜಾರಾಮ್ ಮೋಹನ್ ರಾಯ್, ಯುವ ಬಂಗಾಳ ಚಳವಳಿ ಹೆನ್ರಿ ವಿವಿಯನ್ ಡೆರೇಜಿಯೋ, ಶುದ್ಧಿ ಚಳವಳಿ ದಯಾನಂದ ಸರಸ್ವತಿ, ವೈಕಂ ಚಳವಳಿ ನಾರಾಯಣ ಗುರು ಮತ್ತು ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸರ್ ಸೈಯದ್ ಅಹಮದ್ ಖಾನ್. ಸಾವಿರದ 812ರಲ್ಲಿ ಸಾರ್ವಜನಿಕ ಆಡಳಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಬ ಪದವನ್ನು ಮೊದಲಿಗೆ ಬಳಸಿದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್.
ದಕ್ಷಿಣ ಭಾರತದಲ್ಲಿರುವ ಏಕೈಕ ಬುಡಕಟ್ಟು ರಾಜವಂಶ ಯಾವುದು? ಬುಡಕಟ್ಟು ಟ್ರೈಬ್ಸ್ ಡೈನಾಸ್ಟಿ ರಾಜವಂಶ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಮನ್ನನ್ ಬುಡಕಟ್ಟು ರಾಜವಂಶ, ಮನ್ನನ್. ಕೆಳಗೆ ಯೋಜನೆ ಮತ್ತು ಅವು ಆರಂಭವಾದ ಕಾಲ ಅಥವಾ ದಿನ ನೀಡಿದ್ದು ತಪ್ಪಾಗಿದ್ದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಆಯುಷ್ಮಾನ್ ಭಾರತ್ ಸೆಪ್ಟೆಂಬರ್ 23, 2017 ಇದು ತಪ್ಪಾಗಿದೆ. ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಕುರಿತಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1, 3, 4. ನೋಡಿ 1, 3 ಮತ್ತು 4. ನೋಡಿ ರಾಷ್ಟ್ರಪತಿಗಳು ಕ್ಯಾಬಿನೆಟ್ನ ಲಿಖಿತ ಸಲಹೆ ಮೇರೆಗೆ ಘೋಷಿಸ್ತಾರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು. ಇದು 1 ತಿಂಗಳಲ್ಲಿ ಸಂಸತ್ತಿನಿಂದ ಅಂಗೀಕಾರ ಆಗಬೇಕಾಗುತ್ತೆ. ಇನ್ನು ಈ ರೀತಿಯ ತುರ್ತು ಪರಿಸ್ಥಿತಿಯು 6 ತಿಂಗಳವರೆಗಿದ್ದು ಅನಿರ್ದಿಷ್ಟಾವಧಿಯವರೆಗೆ ವಿಸ್ತರಣೆ ಮಾಡಬಹುದು. 1962 ಚೀನಾ ಯುದ್ಧ ಸಮಯದಲ್ಲಿ ಮೊದಲಿಗೆ ಹೇರಲಾಗಿತ್ತು. ರಾಷ್ಟ್ರೀಯ ಮತ್ತು ರಾಜ್ಯ ತುರ್ತು ಪರಿಸ್ಥಿತಿ ಕುರಿತ ಹೇಳಿಕೆಯಲ್ಲಿ ತಪ್ಪಾಗಿದ್ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯು ನ್ಯಾಯಿಕ ಪುನರ್ವಿಮರ್ಶೆಗೆ ಒಳಪಡೋದಿಲ್ಲ, ಆದರೆ ರಾಜ್ಯ ತುರ್ತು ಪರಿಸ್ಥಿತಿ ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತೆ. ದಿಸ್ ಈಸ್ ರಾಂಗ್ ಆನ್ಸರ್. ವಿಮಾನ ವಸ್ತುಗಳ ಹಿತಾಸಕ್ತಿಗಳ ರಕ್ಷಣೆ ಮಸೂದೆ 2025 ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕೇಪ್ ಟೌನ್ ಸಮಾವೇಶ ಸಮಿಟ್. ಸಹಕಾರ ಸಂಘಗಳು ಕೋಆಪರೇಟಿವ್ಸ್ ಐಚ್ಛಿಕ ನಿರ್ವಹಣೆ ಹಾಗೂ ಸ್ವಾಯತ್ತ ಕಾರ್ಯನಿರ್ವಹಣೆಯ ಅವಕಾಶವನ್ನು ಯಾವ ವಿಧಿಯಡಿ ಪ್ರೋತ್ಸಾಹಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 43B ಆರ್ಟಿಕಲ್. ಕೆಳಗಿನವುಗಳಲ್ಲಿ ಯಾವುದು ಸ್ಟ್ಯಾಗ್ಫ್ಲೇಷನ್ ಆರ್ಥಿಕತೆಯ ಲಕ್ಷಣಗಳಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 2, 4. ಯಾವುದಲ್ಲ? ಉತ್ಪಾದಕತೆಯಲ್ಲಿ ಹೆಚ್ಚಳ ಮತ್ತು ಉದ್ಯೋಗಾವಕಾಶಗಳ ಅಭಿವೃದ್ಧಿ ಇವೆರಡೂ ಅಲ್ಲ. ನಿಫ್ಟಿ ಇಂಡೆಕ್ಸ್ ಭಾರತಕ್ಕಿದ್ದಂತೆ ಕೋಸ್ಪಾಟ್ ಅಥವಾ KOSPT ಇಂಡೆಕ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಮೇಲೆ ರೈಲ್ವೆ ಬಜೆಟ್ ಅನ್ನು 1921 ಕೇಂದ್ರ ಬಜೆಟ್ನಿಂದ ಪ್ರತ್ಯೇಕ ಮಾಡಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಕ್ವರ್ತ್ ಸಮಿತಿ. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ತಪ್ಪಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ತಪ್ಪಾಗಿದೆ. ಕೆಳಗಿನ ಯಾವ ವಕ್ರರೇಖೆಯು ಆರ್ಥಿಕತೆಯಲ್ಲಿ ನಿರುದ್ಯೋಗವನ್ನು ಕಡಿಮೆ ಮಾಡುತ್ತೆ ಹಾಗೂ ಹಣದುಬ್ಬರವನ್ನು ಹೆಚ್ಚಿಸುತ್ತೆ ಅಂತ ತಿಳಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫಿಲಿಪ್ಸ್ ಕರ್ವ್. ಕರೆನ್ಸಿ ಮತ್ತು ಹಣಕಾಸು ವರದಿಯನ್ನು ವಾರ್ಷಿಕವಾಗಿ ಯಾರು ಪ್ರಕಟ ಮಾಡ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ವರ್ಷದಲ್ಲಿ ಹೈಕೋರ್ಟ್ ಅನ್ನು ಮೊದಲ ಬಾರಿಗೆ ಸ್ಥಾಪಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 1861. ಕೆಳಗಿನ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಧೀನ ನ್ಯಾಯಾಲಯವು ಕ್ರಿಮಿನಲ್ ಪ್ರಕರಣಕ್ಕೆ ನೀಡಿದ ಶಿಕ್ಷೆಯನ್ನು ಉಚ್ಚ ನ್ಯಾಯಾಲಯದಿಂದ ದೃಢೀಕರಿಸಲ್ಪಟ್ಟರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಕ್ಕೆ ಬರಲ್ಲ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿದ್ದು ಯಾವುದು? ಸ್ಟೇಟ್ಮೆಂಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 3 ಮಾತ್ರ ಸರಿ. ನೋಡಿ ಏನು, ಸುಪ್ರೀಂ ಕೋರ್ಟ್ ತೀರ್ಪುಗಳು ಇತರ ಹೈಕೋರ್ಟ್ಗಳ ಮೇಲೆ ನಿರ್ಬಂಧಿತವಾಗಿವೆ. ಕೆಳಗಿನ ಮಹಾ ಸರೋವರಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 1, 4, 2, 5, 3. ನೋಡಿ ಫಸ್ಟು ಪಶ್ಚಿಮದಿಂದ ಪೂರ್ವಕ್ಕೆ ಲೇಕ್ ಸುಪೀರಿಯರ್ ಇರುತ್ತೆ ಫಸ್ಟು, ನಂತರ ಲೇಕ್ ಮಿಚಿಗನ್, ನಂತರ ಲೇಕ್ ಹ್ಯುರಾನ್, ನಂತರ ಲೇಕ್ ಒಂಟಾರಿಯೋ ಇರುತ್ತೆ. ಮಳೆ ಬೀಳುವ ಮೋಡಗಳು ಕಪ್ಪಾಗಿ ಕಾಣ್ತವೆ, ಇದಕ್ಕೆ ಕಾರಣ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅವುಗಳಲ್ಲಿರುವ ಹೆಚ್ಚಿನ ಸಂಖ್ಯೆಯ ನೀರಿನ ಹನಿಗಳು ಸೂರ್ಯನ ಬೆಳಕನ್ನು ಹೀರಿಕೊಳ್ತವೆ, ಹಾಗಾಗಿ ಬ್ಲಾಕ್ ಕಾಣ್ತವೆ. ಸಿಲಿಕಾನ್ ಸಂಯುಕ್ತಗಳ ಉಪಯೋಗಗಳ ಕುರಿತು ತಪ್ಪಾಗಿರೋದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇದು ಗಡಸು ನೀರನ್ನು ಮೆದು ನೀರನ್ನಾಗಿ ಪರಿವರ್ತಿಸಲು ಜಿರ್ಕೋನಿಯಂ ಬಳಕೆ ಮಾಡುತ್ತೆ. ಸೊ ದಿಸ್ ಈಸ್ ರಾಂಗ್. ಕಾರ್ ಕೂಲರ್ ಅಥವಾ ಕಾರು ಶೈತ್ಯಕವು
ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 ಮತ್ತು 2. ನೋಡಿ, ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಿಸುತ್ತೆ, ಇಂಜಿನ್ನ ಲೋಹಿಯ ಭಾಗಗಳ ತುಕ್ಕು ಹಿಡಿಯುವಿಕೆಗೆ ಕಡಿಮೆ ಮಾಡುತ್ತೆ, ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಭಾಗ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ಯೂಪಿಲ್. ಕಾಂಕ್ಲಿಯರ್ ಇಂಪ್ಲಾಂಟೇಶನ್ ಯಾರಿಗೆ ಮಾಡುವ ಶಸ್ತ್ರಚಿಕಿತ್ಸೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಿವುಡುತನ ಹೊಂದಿರುವವರಿಗೆ ಕಾಂಕ್ಲಿಯರ್ ಇಂಪ್ಲಾಂಟೇಶನ್ ಮಾಡಲಾಗುತ್ತೆ. ಕೆಲವು ಸಸ್ಯಗಳಲ್ಲಿ ಅತಿ ಕಡಿಮೆ ಉಷ್ಣದ ಉಪಚಾರದಿಂದ ಹೂ ಬಿಡುವಿಕೆಯನ್ನು ಗಮನಿಸಲಾಗಿದೆ. ಇದರಿಂದ ಸಸ್ಯದ ಕಾಯಿಯ ಬೆಳವಣಿಗೆಯ ಅವಧಿ ಕಡಿಮೆಯಾಗಿ ಬೇಗ ಹೂ ಬಿಡುತ್ತೆ. ಈ ವಿಷಯನ ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವರ್ನಲೈಸೇಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ವರ್ನಲೈಸೇಷನ್. 1978-80ರ ಅವಧಿಯಲ್ಲಿ ಜಾರಿಯಲ್ಲಿದ್ದ ಉರುಳುವ ಯೋಜನೆಗೆ ಮೂಲಾಧಾರವಾಗಿದ್ದ ಚಿಂತನೆ ಯಾರದ್ದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗಾಂಧೀಜಿ. SIDBI ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೇಂದ್ರ ಕಚೇರಿಯಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲಕ್ನೋದಲ್ಲಿ ಇದೆ. ಈ ಕೆಳಗಿನ ಯಾವ ವಲಯದ ಚಟುವಟಿಕೆಯನ್ನು ತೃತೀಯ ವಲಯದ ಥರ್ಡ್ ಸೆಕ್ಟರ್ ಅಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆರೋಗ್ಯ. ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಚ್ಚಾ ತೈಲ ಉತ್ಪಾದನೆಗೆ ಸಂಬಂಧಪಟ್ಟಿದೆ, ಬ್ಲ್ಯಾಕ್ ರೆವಲ್ಯೂಷನ್. ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡಲು ಉಪಯುಕ್ತವಾದ ನೀತಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಬಜೆಟ್ ನೀತಿ. ಕೆಳಗಿನ ಯಾವ ಸಂದರ್ಭಗಳಲ್ಲಿ ವ್ಯಾಪಾರ ಕೊರತೆ ಸಂಭವಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸರಕುಗಳ ರಫ್ತು ಆಮದಿಗಿಂತ ಕಡಿಮೆ ಆದಾಗ ವ್ಯಾಪಾರ ಕೊರತೆ ಸಂಭವಿಸುತ್ತೆ. ಬಿಲಾಯಿ, ರೂರ್ಕೆಲಾ ಮತ್ತು ದುರ್ಗಾಪುರ ಉಕ್ಕಿನ ಸ್ಥಾವರಗಳನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 2ನೇ ಪಂಚವಾರ್ಷಿಕ ಯೋಜನೆ. ಕೈಗಾರಿಕೆಗೆ ಮಹತ್ವ ಕೊಟ್ಟಂತ ಯೋಜನೆ ಇದು. ಮೆಂಟಲ್ ಎಬಿಲಿಟಿ ಕ್ವಶನ್ಗಳಿದ್ದಾವೆ ಸ್ನೇಹಿತರೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಸೀರೀಸ್ 33 ಪಾಠಗಳ ಸೀರೀಸ್ ಉಚಿತವಾಗಿ ನಮ್ಮ ಚಾನಲ್ನಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಈ ಎಲ್ಲ ಒಂದು ಪಾಠಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಹಿಂದಿನ ಪರೀಕ್ಷೆಗಳ ಪ್ರಶ್ನೆಗಳನ್ನು ತಗೊಂಡು ಈಸಿಯೆಸ್ಟ್ ಮೆಥಡನ್ನು ಹೇಳಿದ್ದೀವಿ. ಸೊ ಈ ಒಂದು ಮೆಂಟಲ್ ಎಬಿಲಿಟಿ ಸೀರೀಸನ್ನು ನೋಡಿ, ನಿಮಗೆ ಪಕ್ಕಾ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿನ ಸೆಷನ್ನ ಮೆಂಟಲ್ ಎಬಿಲಿಟಿಯ ಕೀ ಆನ್ಸರ್ ಮಾತ್ರ ನೋಡ್ತಾ ಹೋಗೋಣ. ಒಂದು ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಅವರ ಸಂಖ್ಯೆಯ ಮೊತ್ತದ ಹಣವನ್ನು ಪ್ರತಿಯೊಬ್ಬರು ನೀಡಿದರು. ಆ ಮೊತ್ತಕ್ಕೆ ಮುಖ್ಯ ಶಿಕ್ಷಕರು 2,500 ರೂಪಾಯಿ ನೀಡಿ 4,525ಕ್ಕೆ ಒಂದು ತಂಪು ಕಾರಕವನ್ನು ಅಂದರೆ AC ಖರೀದಿ ಮಾಡ್ತಾರೆ. ಹಾಗಾದರೆ ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 45. 40 km/h ವೇಗದಲ್ಲಿ ಚಲಿಸುವ ರೈಲು ಅದೇ ದಿಕ್ಕಿನಲ್ಲಿ ಬರುವ 25 km/h ವೇಗದಲ್ಲಿ ಹೋಗುತ್ತಿರುವ ಒಬ್ಬ ಮನುಷ್ಯನನ್ನು 48 ಸೆಕೆಂಡಲ್ಲಿ ದಾಟಿ ಹೋಗುತ್ತೆ. ಹಾಗಾದರೆ ರೈಲಿನ ಉದ್ದ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 200 ಮೀಟರ್. ಸ್ನೇಹಿತರೆ, ರೈಲಿಗೆ ಸಂಬಂಧಪಟ್ಟಂಥ ಲೆಕ್ಕಗಳು ಪ್ರತ್ಯೇಕವಾದ ವಿಡಿಯೋದಲ್ಲಿದೆ. ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ನೋಡಿ. ಎ ಮತ್ತು ಬಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಿದ್ರೆ ಬಿ ಒಬ್ಬನೇ ಆ ಕೆಲಸ ಮಾಡೋದಕ್ಕೆ 20 ದಿನ ತಗೊಳ್ತಾನೆ. ಹಾಗಾದರೆ ಎಯು ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ ತಗೊಳ್ತಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 60 ದಿನ ತಗೊಳ್ತಾನೆ, 60 ಡೇಸ್. ಸ್ಪ್ಯಾಂಕ್ ಅನ್ನೋದನ್ನ PSANK ಅಂತ ಸಂಕೇತ ಮಾಡಿದ್ರೆ ಥ್ರೋ ಅನ್ನೋದನ್ನು ಯಾವ ರೀತಿ ಸಂಕೇತಿಸಬಹುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ HTROW. ರಮೇಶನು ಒಂದು ಸಾಲಿನ ಎಡಭಾಗದಿಂದ 8ನೇವನು, ರವಿ ಅದೇ ಸಾಲಿನ ಬಲಭಾಗದಿಂದ 17ನೇವನು. ಇಬ್ಬರ ಸ್ಥಾನ ಅದರ ಬದಲು ಮಾಡಿದಾಗ ರಮೇಶನ ಸ್ಥಾನ 32ರಿಂದ 38ನೇ ಸ್ಥಾನ ಆಗುತ್ತೆ. ಹಾಗಾದರೆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 54 ಜನ ಇದ್ದಾರೆ. ಒಂದು ಭಾಷೆಯಲ್ಲಿ ಸುವಾಸನೆಯನ್ನು ರುಚಿ ಅಂತಲೇ, ರುಚಿಯನ್ನು ಶ್ರವಣ ಅಂತ, ಶ್ರವಣವನ್ನು ನೋಟ ಅಂತೇಳಿ ಮತ್ತು ನೋಟವನ್ನು ಸುವಾಸನೆ ಅಂತ ಅರ್ಥೈಸಿದರೆ ಕಿವಿಗಳನ್ನು ಯಾವುದಕ್ಕೆ ಬಳಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನೋಟಕ್ಕೆ ಬಳಸ್ತಾರೆ. ಒಬ್ಬ ವ್ಯಾಪಾರಿಯು ಆಟಿಕೆ ಸಾಮಾನನ್ನು 540 ರೂಪಾಯಿಗೆ ಮಾರಿದಾಗ ಆತನಿಗೆ 20% ಲಾಭ ಆಗುತ್ತೆ. ಹಾಗಾದರೆ ಆಟಿಕೆಯ ಬೆಲೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 450 ರೂಪಾಯಿ.
ತರಗತಿಯ ಪರೀಕ್ಷೆಯಲ್ಲಿ ರ್ಯಾಂಕ್ಗಳ ಪ್ರಕಾರ ಅವಿನಾಶನು ಆರಂಭದಿಂದ 12ನೇವನು, ಅಜಯ್ ಕೊನೆಯಿಂದ 22ನೇವನು. ಅವರಿಬ್ಬರ ಸ್ಥಾನಗಳನ್ನು ಅದಲು ಬದಲು ಮಾಡಿದಾಗ ಅವಿನಾಶನು ಆರಂಭದಿಂದ 31ನೇವನು ಆಗ್ತಾನೆ. ಹಾಗಾದ್ರೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 52. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು? 0, 2, 9, 28, 65. ನೆಕ್ಸ್ಟ್ ಸಂಖ್ಯೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 126, 126. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಒಟ್ಟು ಸಂಖ್ಯೆ 1200. ಇವರಲ್ಲಿ ಶಾಲಾ ಪ್ರವಾಸ ಕೈಗೊಂಡಿರುವ 15 ವಿದ್ಯಾರ್ಥಿಗಳ ಗುಂಪಿಗೆ ಒಬ್ಬ ಶಿಕ್ಷಕರು ನೇಮಕ ಮಾಡಲಾಗಿದೆ. ಹಾಗಾದರೆ ಈ ಶಾಲೆಯಲ್ಲಿರುವ ಒಟ್ಟು ಶಿಕ್ಷಕರ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 75. ಒಂದು ಬುಟ್ಟಿಯಲ್ಲಿ 5 ಕೆಂಪು, 6 ಕಪ್ಪು ಮತ್ತು 5 ನೀಲಿ ಬಣ್ಣದ ಬಾಲುಗಳಿವೆ. ಇದರಲ್ಲಿ 4 ಬಣ್ಣಗಳನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅವುಗಳಲ್ಲಿ 1 ಕೆಂಪು, 2 ಕಪ್ಪು ಮತ್ತು 1 ನೀಲಿ ಬಣ್ಣ ಬರುವ ಸಾಧ್ಯತೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 364ನೇ 75. ಒಬ್ಬ ವ್ಯಕ್ತಿ 40 ಕಿಲೋಮೀಟರ್ ದೂರ ಹೋಗಲು ನಿರ್ಧರಿಸ್ತಾನೆ. ಅದರಲ್ಲಿ ಅವನು 16 ಕಿಲೋಮೀಟರ್ ದೂರ ಬೈಕ್ನೊಂದಿಗೆ ಮತ್ತು ಉಳಿದ ದೂರವನ್ನು ಟಾಂಗಾದಲ್ಲಿ ಚಲಿಸ್ತಾನೆ. ಒಂದು ವೇಳೆ ಅವನು 16 ಕಿಲೋಮೀಟರ್ ದೂರ ಟಾಂಗಾದಲ್ಲಿ ಮತ್ತು ಉಳಿದ ದೂರವನ್ನು 4 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸ್ತಾನೆ. ಅವನಿಗೆ 1 ಗಂಟೆ ಹೆಚ್ಚಿಗೆ ಸಮಯ ಬೇಕಾಗುತ್ತೆ. ಹಾಗಾದರೆ ಟಾಂಗಾದ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 8 ಕಿಲೋಮೀಟರ್ ಪರ್ ಅವರ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆ ಸರಿಯಾಗದೇ ಇರೋ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಲ್ಲವೂ ಕೂಡ ಸರಿಯಾಗಿದೆ. ಸೊ ಯಾವುದು ಕೂಡ ತಪ್ಪಲ್ಲ. ನೋಡಿ, ಸೌರ ಕಲೆಗಳಲ್ಲಿ ಅಯಸ್ಕಾಂತೀಯ ಕ್ಷೇತ್ರ ಹೆಚ್ಚಾಗಿರುತ್ತೆ. ಸರಿ. ಸೌರ ಕಲೆಗಳು ಸುತ್ತಲಿನ ಪ್ರದೇಶಕ್ಕಿಂತ ಕಪ್ಪಾಗಿ ಕಾಣಲು ಅವು ಸಾವಿರಾರು ಡಿಗ್ರಿ ತಾಪಮಾನ ಕಡಿಮೆ ಹೊಂದಿರೋದೇ ಕಾರಣ. ಇದು ಕೂಡ ಸರಿ. ಕೆಳಗಿನ ಯಾವ ಸಿದ್ಧಾಂತದ ಪ್ರಕಾರ ದಕ್ಷಿಣ ಅಮೆರಿಕ ಆಫ್ರಿಕಾ ಖಂಡಗಳು ಒಂದಾನೊಂದು ಕಾಲದಲ್ಲಿ ಕೂಡಿಕೊಂಡಿದ್ವು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಖಂಡಾಂತರ ಚಲನ ಸಿದ್ಧಾಂತ. ಆಲ್ಫ್ರೆಡ್ ವೆಸ್ನರ್ ಅನ್ನೋನು ಇದನ್ನ ಹೇಳ್ತಾನೆ, ಖಂಡಾಂತರ ಸಿದ್ಧಾಂತ ಅಂತೇಳಿ. ಕೆಳಗಿನ ಯಾರು ರಾಜ್ಯಸಭೆ ಸದಸ್ಯರಾದರೂ ಎರಡೂ ಸದನಗಳಲ್ಲಿ ಮಾತಾಡಬಹುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ರಾಜ್ಯಸಭೆಯ ಸದಸ್ಯರಾಗಿರುವಂಥ ಮಿನಿಸ್ಟರ್, ಸಚಿವರು ಎಲ್ಲಿ ಬೇಕಾದರೂ ಮಾತಾಡಬಹುದು. NSO ಸಮೀಕ್ಷೆ ಪ್ರಕಾರ 2025ರ ಪ್ರಕಾರ ಭಾರತದಲ್ಲಿ ಎಲ್ಲ ಕಾಯಿಲೆಗಳಲ್ಲಿ ಎಷ್ಟು ಶೇಕಡ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಉಂಟಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 25.6%. 2085ರ ವೇಳೆಗೆ ಹವಾಮಾನ ವೈಪರೀತ್ಯದಿಂದ ಎಷ್ಟು ಶೇಕಡ ಭೂಪ್ರಾಣಿಗಳ ಆವಾಸಸ್ಥಾನಗಳು ಅಪಾಯಕ್ಕೆ ಸಿಲುಕ್ತವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 36%. 2026ರಲ್ಲಿ ಅನುಮೋದಿಸಲಾದ ಭಾರತದ ಮೊದಲ ಮೀಸಲಾದ ವಾಣಿಜ್ಯ ಸೀಪ್ಲೇನ್ ಸೇವೆ ಅಡಿಯಲ್ಲಿ ಯಾವ ಪ್ರದೇಶವು ಮುಖ್ಯ ಭಾಗದೊಂದಿಗೆ ಸಂಪರ್ಕಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಲಕ್ಷದ್ವೀಪ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಗೊತ್ತುಪಡಿಸಿದ 2020ರ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ವಿಷಯ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಆರೋಗ್ಯಕರ ಮನೋಸಾಮಾಜಿಕ ಕೆಲಸದ ವಾತಾವರಣವನ್ನು ಖಚಿತಪಡಿಸುವುದು. 2026ರಲ್ಲಿ ನಮ್ಮ 112 ತುರ್ತು ಪ್ರತಿಕ್ರಿಯೆ ಜಾಲಕ್ಕಾಗಿ ಭಾರತದ ಮೊದಲ ಬಹುಭಾಷಾ AI ವ್ಯವಸ್ಥೆಯನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬೆಂಗಳೂರು. 2026ರಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳಲ್ಲಿ ಉತ್ತಮ ಮತ್ತು ಪ್ರತಿರೂಪಿಸಬಹುದಾದ ಅಭ್ಯಾಸಗಳು ಮತ್ತು ನಾವೀನ್ಯತೆಗಳ ಕುರಿತಾದ 10ನೇ ರಾಷ್ಟ್ರೀಯ ಶೃಂಗಸಭೆಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಚಂಡೀಗಢ. 2026ರಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ 2050ರ ವೇಳೆಗೆ ಪಳೆಯುಳಿಕೆ ಇಂಧನಗಳನ್ನು ಸಂಪೂರ್ಣವಾಗಿ ಹೊರಹಾಕಲು ಸಮಗ್ರ ಕಾರ್ಯಸೂಚಿಯನ್ನು ಘೋಷಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಫ್ರಾನ್ಸ್. 2026ರಲ್ಲಿ IRCTC ಪ್ರಾರಂಭಿಸಿದ ಭಾರತ್ ಗೌರವ್ ಮಿಸ್ಟಿಕ್ ಮೌಂಟೈನ್ ಟೂರ್ನಲ್ಲಿ ಒಳಗೊಂಡಿರುವ ಅಂತಿಮ ರಾಷ್ಟ್ರೀಯ ತಾಣ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಭೂತಾನ್. 2026ರಲ್ಲಿ ರಾಜ್ಯ ಸಮಿತಿ ಪರೀಕ್ಷೆಗಳ ಮೂಲಕ ಅರ್ಹತೆ ಪಡೆದ ನಂತರ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲ ಟ್ರಾನ್ಸ್ಜೆಂಡರ್ ಅಂಪೈರ್ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ರಿತಿಕಾ ಶ್ರೀ.
2026 ಹೊತ್ತಿಗೆ ಅತಿ ಹೆಚ್ಚು ನಿವ್ವಳ ಮೌಲ್ಯದ ವ್ಯಕ್ತಿ ಜನಸಂಖ್ಯೆ ವಿಷಯದಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 6ನೇ ಸ್ಥಾನದಲ್ಲಿರುತ್ತೆ ಭಾರತ, 6th ಪ್ಲೇಸ್. 2026ರಲ್ಲಿ ವರದಿಯಾದ ಪ್ರಕಾರ ಮಿಲಿಟರಿ ವೆಚ್ಚದಲ್ಲಿ ಭಾರತದ ಜಾಗತಿಕ ಸ್ಥಾನ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 5ನೇ ಪ್ಲೇಸಲ್ಲಿದೆ, 5th ಪ್ಲೇಸಲ್ಲಿದೆ. ಏಪ್ರಿಲ್ 2026ರಲ್ಲಿ ಪುಣೆಯಲ್ಲಿ ಏಷ್ಯಾದ ಮೊದಲ ಲಿಂಗ ಸೇರ್ಪಡೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕುರಿತ ಯುನೆಸ್ಕೋ ಚರ್ಚೆಯನ್ನು ಯಾರು ಪ್ರಾರಂಭಿಸಿದರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಜಯಂತ ಚೌಧರಿ. ಈ ಕೆಳಗಿನ ಅನುಸೂಚಿಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಸಂವಿಧಾನಿಕ ತಿದ್ದುಪಡಿಗಳನ್ನು ನೀಡಿದ್ದು ಸರಿಯಾಗಿ ಹೊಂದಾಣಿಕೆಯಾದ ಜೋಡಿಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಯಾವುದೂ ಕೂಡ ಇಲ್ಲ. ಮಿಷನ್ ದೃಷ್ಟಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ತಪ್ಪು. ಈ ಯೋಜನೆಯನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ 2026 ಪ್ರಾಥಮಿಕ ಭೂ ವೀಕ್ಷಣಾ ಕಾರ್ಯಾಚರಣೆಯಾಗಿ ಅಭಿವೃದ್ಧಿಪಡಿಸಿದೆ ಅನ್ನೋದು ತಪ್ಪು. ಹಾಗಾದ್ರೆ ಮಿಷನ್ ದೃಷ್ಟಿ ಏನು? ಇದು ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಸಿಂಥೆಟಿಕ್ ಆಪರ್ಚರ್ ರಾಡಾರ್ ಅನ್ನು ಒಂದೇ ವೇದಿಕೆಯಲ್ಲಿ ಸಂಯೋಜಿಸಿದ ಜಾಗತಿಕ ಉಪಗ್ರಹ. ಈ ಉಪಗ್ರಹವು ಎಕ್ಸ್ಪ್ಯಾಂಡ್, RCB ಮತ್ತು ರೆಡ್ ಎಡ್ಜ್ ಸೇರಿದಂತೆ ಬಹುರೋಹಿತ ಬ್ಯಾಂಡ್ಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ನಿರ್ದಿಷ್ಟ ತಾಣಗಳ ಹೆಚ್ಚಿನ ಆವರ್ತನದ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಇದು 4 ದಿನಗಳ ಪುನರ್ವಿಮರ್ಶೆ ಆವರ್ತನವನ್ನು ಹೊಂದಿದೆ. ಕೆನೈನ್ ಡಿಸ್ಟೆಂಪರ್ ವೈರಸ್ CDV ಅಂತ ನಾವು ಕರಿತೀವಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಯನ್ನು ಪರಿಗಣಿಸಿ ಎಷ್ಟು ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕೇವಲ 2 ಹೇಳಿಕೆ ಸರಿಯಾಗಿದೆ. ಸ್ನೇಹಿತರೆ, ಇದಾಗಿತ್ತು 2026ರ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟಂತಹ 2026 ಕರೆಂಟ್ ಅಫೇರ್ಸ್ ಅನ್ನು ಒಳಗೊಂಡ ಸ್ಟೇಟ್ಮೆಂಟ್ ಬೇಸ್ಡ್ ಹೇಳಿಕೆಗಳನ್ನು ಒಳಗೊಂಡ KEA ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಈ ಪ್ರಶ್ನೆ ಪತ್ರಿಕೆಯ ಜೊತೆಗೆ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.